ಒಂದು ಕಾಡಿನಲ್ಲಿ ಒಂದು ಚಿರತೆ ಇತ್ತು. ಅದು ತುಂಬ ವೇಗವಾಗಿ ಓಡ್ತಿತ್ತು. ಆದರೆ ತನ್ನ ಚುಕ್ಕೆಯ ಚರ್ಮಕ್ಕೆ ತುಂಬ ಹೆಮ್ಮೆ ಪಡ್ತಿತ್ತು. ನನ್ನಂತೆ ಸುಂದರ ಚರ್ಮ ಯಾರಿಗಿದೆ, ನಾನೇ ಕಾಡಿನ ಅಂದಗತ್ತಿ ಎಂದು ಎಲ್ಲೆಡೆ ಹೇಳಿಕೊಂಡು ತಿರುಗುತ್ತಿತ್ತು. ಒಂದು ದಿನ ಒಬ್ಬ ಕುರುಬ ಕಾಡಿಗೆ ಕುರಿಗಳನ್ನು ಮೇಯಿಸಲು ಬಂದ. ಅವನು ತಲೆಯ ಮೇಲೆ ತುಂಬ ಸುಂದರವಾದ ಬಿಳಿ ಕೆಂಪು ಚುಕ್ಕೆಗಳಿರುವ ಒಂದು ಉಣ್ಣೆಯ ಟೋಪಿ ತೊಟ್ಟಿದ್ದ. ಆ ಟೋಪಿಯನ್ನು ನೋಡಿ ಚಿರತೆಯ ಕಣ್ಣು ತಿರುಗಿತು. ಅಬ್ಬಾ, ಆ ಟೋಪಿ ನನ್ನ ತಲೆಗೆ ಎಂತಹ ಸೊಗಸಾಗಿ ಕಾಣುತ್ತದೆ, ನನ್ನ ಚರ್ಮಕ್ಕೆ ತಕ್ಕಂತಹದ್ದು ಎಂದುಕೊಂಡು ಚಿರತೆ ಕುರುಬನ ಬಳಿ ಹೋಗಿ, ಅಬ್ಬಾ, ಆ ಟೋಪಿ ನನ್ನ ತಲೆಗೆ ಎಂತ ಸೊಗಸಾಗಿ ಕಾಣುತ್ತದೆ, ನನ್ನ ಚರ್ಮಕ್ಕೆ ತಕ್ಕಂತಹದ್ದು, ಗುರ್ ಎಂದು ಈ ರೀತಿಯಾಗಿ ಹೇಳಿತು. ಗುರ, ನಿನ್ನ ತಲೆಯಲ್ಲಿರುವ ಟೋಪಿಯನ್ನು ನನಗೆ ಕೊಡು, ಇಲ್ಲದಿದ್ದರೆ ಇಲ್ಲಿಯೇ ನಿನ್ನ ತಿಂದು ಬಿಡುತ್ತೇನೆ. ನಿನ್ನ ತಲೆಯಲ್ಲಿರುವ ಟೋಪಿಯನ್ನು ನನಗೆ ಕೊಡು, ಇಲ್ಲದಿದ್ದರೆ ಇಲ್ಲಿಯೇ ನಿನ್ನನ್ನು ತಿಂದು ಬಿಡುತ್ತೇನೆ ಎಂದು ಹೇಳಿತು. ಕುರುಬ ಭಯದಿಂದ ಟೋಪಿಯನ್ನು ಕಿತ್ತು ಚಿರತೆಗೆ ಕೊಟ್ಟು ಓಡಿ ಹೋದ. ಚಿರತೆ ತುಂಬ ಸಂತೋಷದಿಂದ ಆ ಟೋಪಿಯನ್ನು ತಲೆಗೆ ಹಾಕಿಕೊಂಡಿತು ಮತ್ತು ಕಾಡಿನ ತುಂಬ ಗತ್ತಿನಿಂದ ತಿರುಗತೊಡಗಿತು. ಆದರೆ ಟೋಪಿ ತುಂಬ ದೊಡ್ಡದಾಗಿತ್ತು. ಗಾಳಿ ಬೀಸಿದ ತಕ್ಷಣ ಟೋಪಿ ಜಾರಿ ನೆಲಕ್ಕೆ ಬೀಳುತ್ತಿತ್ತು. ಚಿರತೆ ಓಡಿ ತೆಗೆದುಕೊಂಡು ಮತ್ತೆ ತಲೆಗೆ ಹಾಕಿಕೊಂಡಿತು. ಮತ್ತೆ ಗಾಳಿ ಬೀಸಿತು, ಮತ್ತೆ ಬಿತ್ತು. ಹೀಗೆ 10-15 ಬಾರಿ ಟೋಪಿ ಬೀಳುತ್ತಲೇ ಇತ್ತು. ಚಿರತೆ ತುಂಬ ಆಯಾಸವಾಗಿ ಸಾಕಾಗಿ ಹೋಯಿತು. ಕೊನೆಗೆ ಒಂದು ದೊಡ್ಡ ಗಾಳಿ ಬೀಸಿದಾಗ ಟೋಪಿ ಎತ್ತರದ ಮರದ ಕೊಂಬೆಗೆ ಹೋಗಿ ನೇತು ಹಾಕಿಕೊಂಡಿತು. ಚಿರತೆ ಎಷ್ಟೇ ಜಿಗಿದರೂ ತಲುಪಲಾಗಲಿಲ್ಲ, ಹಿಡಿಯಲು ಆಗಲಿಲ್ಲ. ಕೊನೆಗೆ ಚಿರತೆಯು ಸೋಲನ್ನು ಒಪ್ಪಿಕೊಂಡು ಆ ದಿನದಿಂದ ಚಿರತೆ ತನ್ನ ಚುಕ್ಕೆಯ ಚರ್ಮವನ್ನೇ ಮೆಚ್ಚಿಕೊಂಡು ಸಂತೋಷವಾಗಿ ಬದುಕತೊಡಗಿತು. ನೀತಿ: ತನ್ನದೇ ಆದ ಸೌಂದರ್ಯ ಮತ್ತು ಸಾಮರ್ಥ್ಯಕ್ಕಿಂತ ಒಳ್ಳೆಯದು ಇನ್ನೇನೂ ಇಲ್ಲ. ವಾಟ್ ಈಸ್ ನ್ಯಾಚುರಲಿ ಯೋರ್ಸ್ ಈಸ್ ಆಲ್ವೇಸ್ ದ ಬೆಸ್ಟ್ ಫಾರ್ ಯು.